ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. 16 ಟನ್ ಅಕೇಶಿಯಾ ಮರ ಕಡಿದು ಅಕ್ರಮವಾಗಿ ಸಾಗಾಟ ಮಾಡಲಾಗಿದೆ. ಮರಗಳ ಮಾರಣ ಹೋಮ ನಡೀತಾ ಇದ್ರು. ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಮಾಲ್ವೆ ಗ್ರಾಮಸ್ಥರಿಂದ ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಮಾಲ್ವೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 30 ವರ್ಷದ ಹಿಂದೆ ಅಕೇಶಿ ಮರ ಬೆಳೆಸಿದ್ರು ಈ ಗ್ರಾಮಸ್ಥರು. ಟಿಂಬರ್ ಮಾಯಾದಲ್ಲಿ ಕಾಂಗ್ರೆಸ್ ಮುಖಂಡನ ಕರಾಮತ್ತು. ಅಕ್ರಮವಾಗಿ ಮರ ಕಡಿಸ್ತಾ ಇದ್ದಾರೆ ಹಸ್ತ ನಾಯಕ ತುಕಾರಾಮ್ ಶಿರವಾಳ. ಕಾಂಗ್ರೆಸ್ ನಾಯಕನ ವಿರುದ್ಧ ಇಂಥದೊಂದು ಆರೋಪ ಕೇಳಿ ಬರ್ತಾ ಇದೆ. ಶಾಸಕ ಬೇಳೂರು ಗೋಪಾಲ ಕೃಷ್ಣ ಬೆಂಬಲಿಗನಂತೆ ಮರಗಳ ಮಾರಣ ಹೋಮ ಮಾಡಿರುವಂತಹ ದೃಶ್ಯಗಳನ್ನ ನೋಡಿದ್ದೀರಾ, ನೀವು ನೋಡ್ತಾ ಇದ್ದೀರಾ. 16 ಮರಗಳನ್ನ ಮಾಫಿಯಾಗೋಸ್ಕರ ಬಳಸಲಾಗ್ತಾ ಇದೆ. ಹೀಗಾಗಿ ಮರಗಳನ್ನ ಕಡಿದು ಹಾಕಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ ಅರಣ್ಯ ಇಲಾಖೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಮಾಫಿಯಾದಲ್ಲಿ ಕಾಂಗ್ರೆಸ್ ಮುಖಂಡನ ಕರಾಮತ್ತು ಇರೋ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲ, ದೇವ್ರ ನಾಯಕರು ಒಂದು ಅರ್ಧ ಎಕರೆ ಜಾಗ ಮಾಡಕ್ಕೆ ಹಿಂದೆ ಮುಂದೆ ಬರ್ತಾರೆ. ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಎತ್ತಿ ಇಡಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ ಎಷ್ಟೆಷ್ಟು ಮೀಟ್ರು, ನೋಡ್ರಿ ಒಂದೊಂದು ಮರ ಇಷ್ಟೆಷ್ಟು ಉದ್ದ ಇದೆ. ಸೆಕ್ಷನ್ 4 ಪ್ರಪೋಸಲ್ ಇದೆ ಆಯಿತು. ಅದರಲ್ಲಿ ಕಡತಲೆ ಆಗಿದೆ. ಅಕೇಶಿಯಾ ಇದು ಅಕೇಶಿಯಾ ಹೈಬ್ರಿಡ್ ವೆರೈಟಿ. ಅದರಲ್ಲಿ ಏನಿದೆಯಲ್ಲ 43 ನಾಟಗಳು ಸಿಕ್ಕಿದೆ. ಉಳಿದಿದ್ದಕ್ಕೆ ಅವ್ರು ಯಾರು ಮಾಡಿದ್ದಾರೋ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. 9 ಜನ ಅಂತ ಹೇಳ್ತಾ ಇದ್ದಾರೆ. 9 ಜನದ ಮೇಲೂ ಕ್ರಮ ತಗೊಳ್ತೀವಿ. ಮತ್ತು ಇವ್ರು ಯಾರು ಕಡ್ದಿದ್ದಾರೋ ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ಎಷ್ಟು ಮರ ಕಡ್ದಿದ್ದಾರೆ ಸರ್ ಟೋಟಲಿ? ಎಷ್ಟು ಅಂತ ಅಂದಾಜು ಮಾಡೋಕ್ಕೆ ಬರೋದಿಲ್ಲ. ಈಗ 43 ಮರ ನಮಗೆ ನಾಟ ಸಿಕ್ಕಿದೆ. ಆ ಕೌಂಟ್ ಸರಿಯಾಗಿ ಕೌಂಟ್ ಮಾಡಿಲ್ಲ, ಮೆಜರ್ಮೆಂಟ್ ಮಾಡಿ ನಮಗೆ ವರದಿ ಕೊಡ್ತೀವಿ. ಅಲ್ಲ ಸರ್, ಇಷ್ಟೊಂದು ಒಳಗಡೆನೆ JCB ಬಳಸಿ ರೋಡ್ ಮಾಡಿ ಇಷ್ಟು ದೊಡ್ಡಕ್ಕೆ ಬೃಹತ್ ಗಾತ್ರವಾಗಿ ರೋಡ್ ಮಾಡ್ಕೊಂಡು ರಾಜಾರಾಶವಾಗಿ ಹೊಡೆದಿದ್ದಾರೆ ಅಂದರೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದ್ರು? ಗಮನಕ್ಕೆ ಬಂದಿಲ್ವಾ? ರಜಾ ಇದ್ದರು ಒಂದು ಸ್ವಲ್ಪ. ಮತ್ತು ಆಮೇಲೆ ಇನ್ನೊಬ್ಬರಿಗೆ ಕೋರ್ಟ್ ಕೆಲಸ ಇತ್ತು. ಮತ್ತು ಆಮೇಲೆ ಫಾರೆಸ್ಟ್ಗಳಿಗೆ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ಕೇಸನ್ನು ಮಾಡಿದ್ದಾರೆ 2 ಜನದ ಮೇಲೆ. ಅದರ ಮೇಲೆ ಇಲ್ಲಿ ಒಂದು ದೊಡ್ಡ ಮರಗಳ ಮಾಫಿಯಾ, ಇದು ಭೂ ಮಾಫಿಯಾಕ್ಕಿಂತಲೂ ಒಂದು ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಮಾಫಿಯಾ ನಡೆದಿದೆ. ಇದು ಹೆಚ್ಚು ಕಡಿಮೆ ಈ ಕೋಟ್ಯಾಂತರ ರೀತಿಯ ಬೆಲೆ ಬಾಳುವ ಅಕೇಶಿಯ ಮರಗಳನ್ನ ಕಡಿತಲೆ ಮಾಡಿದ್ದಾರೆ. ಇದಕ್ಕೆ ಮೇನ್ ರೂವಾರಿ ಯಾರೂ ಅಲ್ಲ, ಇಲ್ಲಿನ ನಮ್ಮ ಸಾಗರ ಭಾಗದ ಇಲ್ಲಿ ಪ್ರಬಲ ಟಿಂಬರ್ ಕಾಂಟ್ರಾಕ್ಟರು ಇವರು ಶಿವರಾಳ್ ತುಕಾರಾಮ್ ಅವರು ನಾವು ಗ್ರಾಮಸ್ಥರು ಬಂದಾಗ ಇಲ್ಲಿ ನಾವು ಬಂದ್ಕೊಂಡು ನಮ್ಮವರೇ ಆದ್ಕೊಂಡು ನಮ್ಮ ಮೇಲೆ ಒಂದು ಅಸಭ್ಯ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ರು. ಎಲ್ಲ ನಾನು ಆಮೇಲೆ ಬಂದು ಮಾತಾಡ್ತೀನಿ, ನಂಗೆ ಅಲ್ಲೊಂದು ಮದುವೆ ಮನೆ ಇದೆ, ಅಲ್ಲೊಂದು ಊಟ ಇದೆ ಏನಂತ ಇಲ್ಲಿ ಅವರು ನೋಡಿದೆ. ಇಲ್ಲಿನ ಈ ರೀತಿಯ ಒಂದು ಸಾರ್ವಜನಿಕ ಒಂದು ಆಸ್ತಿಯನ್ನು ಇವರು ಈ ರೀತಿಯ ಕಬಳಿಕೆ ಮಾಡೋದು ಅಂದ್ಕೊಂಡ್ರೆ ಇವರು ಮುಂದಿನ ದಿನಗಳಲ್ಲಿ ಇವರು ನಮ್ಮ ಜನರಕ್ಷಕರಲ್ಲ, ಇವರು ಜನಭಕ್ಷಕರಾಗ್ತಾರೆ. ಇವರು ಬರೀ ಇಂಥ ಮರಗಳನ್ನೇ ನೋಡ್ಕೊಂಡು ಹೋಗ್ತಾರೆ ಬಿಟ್ರೆ ಇವರು ಯಾರು ಜನಗಳಿಗೆ ಸ್ಪಂದಿಸುವಂತ ಜನರಕ್ಷಕರಾಗೋದಿಲ್ಲ. ಇವರು ಮುಂದಿನ ದಿನಗಳಲ್ಲಿ ಇವರು ಈ ಟಿಂಬರ್ ಜೊತೆ ಇವರ ರಾಜಕೀಯ ಜೀವನವೂ ಕೂಡ ಇವ್ರ ಜೊತೆ ಅಂಟಿಕೊಂಡಿದೆ. ಇವರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.